ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಈ ಶೆಟ್ಟರ ಅಂಗಡಿ ಲಾಭ ಯಾರಿಗೆ ಅನ್ನೋ ಥರ. ಶೆಟ್ಟರ್ ಅಂದರೆ ಮತ್ಯಾವ ಶೆಟ್ಟರು ಅಲ್ಲ, ಜಗದೀಶ್ ಶೆಟ್ಟರ್. ಮಾಜಿ ಮುಖ್ಯಮಂತ್ರಿಗಳು, ಬಿ ಜೆ ಪಿಯಿಂದ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಅದಾದಮೇಲೆ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ರು, ಕಾಂಗ್ರೆಸ್ ಬಿಟ್ಟು ಮತ್ತೆ ಬಿ ಜೆ ಪಿಗೆ ಬಂದರು, ಬಿ ಜೆ ಪಿಗೆ ಬಂದು ಮತ್ತೆ ಹುಬ್ಳಿಯಿಂದ ಬೆಳಗಾವಿಗೆ ಹೋಗಿ ಎಂ ಪಿ ಆಗಿ ಕಂಟೆಸ್ಟ್ ಮಾಡಿ ಗೆದ್ದರು. ಈ ಜಗದೀಶ್ ಶೆಟ್ಟರ್ ಅವರ ಅಂಗಡಿಯ ಲಾಭ ಯಾರಿಗೆ? ಈ ಕಡೆ ಬೀಗರಿಗೆ ಏನಾದರೂ ಆ ಲಾಭ ಸಿಗುತ್ತಾ? ಬೀಗರು ಅಂದರೆ ಯಾರು ಅಂದರೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದವರು. ಕಾಂಗ್ರೆಸ್ಸಿಗೆ ಏನಾದರೂ ಶೆಟ್ಟರ್ ಅಂಗಡಿ ಲಾಭ ಸಿಗುತ್ತಾ? ಅಥವಾ ಅವರನ್ನು ಮುಖ್ಯಮಂತ್ರಿ ಮಾಡಿರುವಂತಹ ಬಿ ಜೆ ಪಿಗೆ ಏನಾದರೂ ಅವರ ಅಂಗಡಿಯ ಲಾಭ ಸಿಗುತ್ತಾ? ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ನಾನು ಅಪ್ಡೇಟ್ಸನ್ನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ದಾವಣಗೆರೆಯಲ್ಲಿ ಉಪಚುನಾವಣೆ. ಶಾಮನೂರು ಶಿವಶಂಕರಪ್ಪನವರ ವಂಶದ ಕುಡಿ ಸಮರ್ಥ್ ಶಾಮನೂರು ಕಾಂಗ್ರೆಸ್ ಕ್ಯಾಂಡಿಡೇಟ್. ಈ ಸಮರ್ಥ್ಗೂ ಜಗದೀಶ್ ಶೆಟ್ಟರ್ಗೂ ಏನಪ್ಪ ಸಂಬಂಧ ಅಂತಂದರೆ, ಸಮರ್ಥ್ ಕುಟುಂಬಕ್ಕೆ ಜಗದೀಶ್ ಶೆಟ್ಟರ್ ಮನೆಯಿಂದ ಕನ್ಯಾದಾನವನ್ನು ಮಾಡಲಾಗಿದೆ. ಜಗದೀಶ್ ಶೆಟ್ಟರ್ ಕುಟುಂಬದ ಕುಡಿ ಶಾಮನೂರು ಕುಟುಂಬದ ಮನೆಯನ್ನು ತುಂಬಿದ್ದಾರೆ. ಹಾಗಾಗಿ ಇವರಿಬ್ಬರು ಬೀಗರು, ನೆಂಟರು, ಸಂಬಂಧಿಕರು. ಈಗ ಜಗದೀಶ್ ಶೆಟ್ಟರ್ ಸಂಕಷ್ಟದಲ್ಲಿದ್ದಾರೆ. ಹಾಗಾದರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿರುವಂಥ ಬಿ ಜೆ ಪಿಗೆ ಅವರು ಬೆಂಬಲವನ್ನು ಕೊಡಬೇಕು. ಬಿ ಜೆ ಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಪರವಾಗಿ ಪ್ರಚಾರವನ್ನು ಮಾಡಬೇಕು, ಅಥವಾ ಅವ್ರ ನೆಂಟರು ಅಂದರೆ ಬೀಗರು, ಸಂಬಂಧಿಕರು ಶಾಮನೂರು ಶಿವಶಂಕರಪ್ಪ ಕುಟುಂಬದ ಪರವಾಗಿ ಅಂದರೆ ಸಮರ್ಥ್ ಶಾಮನೂರು ಪರವಾಗಿ ಕಾಂಗ್ರೆಸ್ ಪರ ಮತವನ್ನು ಕೇಳಬೇಕು, ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ ಜಗದೀಶ್ ಶೆಟ್ಟರು ಅನ್ನುವಂಥ ಮಾಹಿತಿ. ಈಗ ಶಾಮನೂರ್ ಅವರು ಒಂದು ಇತಿಹಾಸ, ಅವ್ರು ಇದ್ದಾಗಲೂ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಇಲ್ಲದಂತ ಸಂದರ್ಭದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡುವಂತ ಕೆಲಸ ಶಾಮನೂರು ಮಾಡಿದ್ದಾರೆ. ಶಾಮನೂರು ಶಿವಶಂಕರ ನಮ್ಮ ಬೀಗರು ಅನ್ನುವಂಥದಕ್ಕೆ ನಾನು ಬಹಳ ಅಭಿಮಾನವನ್ನ ಹೇಳ ಬಯಸಿದ್ದೇನೆ, ಅಭಿಮಾನದ ಹೇಳ್ತಾ ಇದ್ದೀನಿ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ಅವರ ಸ್ಮರಣೆ. ಎಸ್ ವೀಕ್ಷಕರೇ, ಜಗದೀಶ್ ಶೆಟ್ಟರ್ ಬಿಜೆಪಿ ಬಿಟ್ಟು ಬೇರೆ ಪಕ್ಷದಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗ್ತಾನೆ ಇರಲಿಲ್ಲ. ಜಗದೀಶ್ ಶೆಟ್ಟರ್ ಅವ್ರನ್ನ ಗುರುತಿಸಿ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಅನ್ನುವಂತಹ ಅತ್ಯುನ್ನತ ಹುದ್ದೆಯನ್ನು ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ. ಜೊತೆಗೆ ಯಡಿಯೂರಪ್ಪನವರ ಕೃಪಾಶೀರ್ವಾದವೂ ಇತ್ತು. ಬಿಜೆಪಿಯ ವರಿಷ್ಠರು ಕೂಡ ಜಗದೀಶ್ ಶೆಟ್ಟರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಪರಿಣಾಮ ಹುಬ್ಬಳ್ಳಿಯ 6 ಬಾರಿ ಶಾಸಕರಾಗಿ ಗೆದ್ದಂತಹ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿಯಾಗಿ 1.5 ವರ್ಷಗಳ ಕಾಲ ಕಾರ್ಯಭಾರವನ್ನು ಮಾಡಿದರು. ಆ ಕಾರ್ಯಭಾರ ಹೇಗಿತ್ತು ಅಂದರೆ, ಈ ಮೊನ್ನೆ ಯಾರು ಸಿದ್ದರಾಮಯ್ಯನವ್ರಿಗಿಂತ ಮೊದಲು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗಿತ್ತಲ್ಲ, ಅದೇ ಥರ ಇತ್ತು. ಇಬ್ಬರು ಒಂದೇ ಊರಿನವರು, ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಒಂದೇ ರೀತಿ ಆಡಳಿತವನ್ನು ನಡೆಸಿದರು. ಈಗ ಗೊಂದಲ ಏನಪ್ಪ ಅಂದರೆ, ಬೀಗರ ಪರವಾಗಿ ಸಪೋರ್ಟ್ ಮಾಡ್ತಾರಾ ಅಥವಾ ಪಕ್ಷದ ಪರವಾಗಿ ಸಪೋರ್ಟ್ ಮಾಡ್ತಾರಾ ಅನ್ನುವಂಥದ್ದು. ಬಿ ಜೆ ಪಿಯಿಂದ ಹುಬ್ಬಳ್ಳಿಯಿಂದ ಟಿಕೆಟ್ ಕೊಟ್ಟಿಲ್ಲ ಅವರಿಗೆ, ಹಾಗಾಗಿ ಕಾಂಗ್ರೆಸ್ಗೆ ಹೋಗಿದ್ರು. ಕಾಂಗ್ರೆಸ್ ಟಿಕೆಟ್ನಿಂದ ಸ್ಪರ್ಧಿಸಿ ಸೋತರು. ಅದಾದಮೇಲೆ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಹೋದರು. ಬಿ ಜೆ ಪಿಯಿಂದ ಬೆಳಗಾವಿಯಲ್ಲಿ ಸ್ಪರ್ಧಿಸಿ ಗೆದ್ದರು ಪಾರ್ಲಿಮೆಂಟ್ಗೆ. ಈಗ ಈ ಉಪಚುನಾವಣೆಯಲ್ಲಿ ಶೆಟ್ಟರ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಅವರ ಸಪೋರ್ಟ್ ಯಾರಿಗಿರುತ್ತೆ? ಬಹಿರಂಗವಾಗಿ ಇನ್ನೂ ಜಗದೀಶ್ ಶೆಟ್ಟರ್ ಚುನಾವಣಾ ಕಣದಲ್ಲಿ ಕಾಣಿಸ್ಕೊಂಡಿಲ್ಲ. ಇವತ್ತೇ ನಾಳೆ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾದರೆ ದಾವಣಗೆರೆಗೆ ಜಗದೀಶ್ ಶೆಟ್ಟರ್ ಚುನಾವಣಾ ಪ್ರಚಾರಕ್ಕೆ ಬಂದರೆ ಬೀಗರ ಪರವಾಗಿ ಬರ್ತಾರೋ ಅಥವಾ ಅವರನ್ನು ಮುಖ್ಯಮಂತ್ರಿ ಮಾಡಿರುವ ಪಕ್ಷದ ಪರವಾಗಿ ಬರ್ತಾರೋ ಅನ್ನೋದು ಸದ್ಯದ ಕುತೂಹಲ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.